ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂಡಿದ್ದೆ ಸ್ನೇಹಿತರೆ. ಎಲ್ರಿಗೂ SPP ಮೀಡಿಯಾದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗುರು ಸಂಚಾರದ ಈ ಸಂದರ್ಭದಲ್ಲಿ 2025ರಿಂದ ಹಿಡಿದು 2026ರವರೆಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಿ, ಹಾಗೆ ಮೇ ತಿಂಗಳಲ್ಲಿ ಏನೆಲ್ಲ ಬದಲಾವಣೆಯನ್ನ ಕಾಣ್ತಾ ಹೋಗ್ತೀರಿ. 2026ರವರೆಗೂ ಈ ಗುರು ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ನೀವು ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಹೋಗಿ. ಓಡಿಸಿ ಪಡಿಸಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟ್ ಇದ್ದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಸ್ನೇಹಿತರೆ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋನ ನೋಡ್ತಿದ್ದೀರಾ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡೋ ಮುಖಾಂತರ ಅವರು ಕೂಡ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಬೋದು ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಗುರು ಸಂಚಾರದ ಈ ಸಂದರ್ಭದಲ್ಲಿ ಈ ಕನ್ಯಾ ರಾಶಿಯವರಿಗೆ ಏನೆಲ್ಲ ಅದೃಷ್ಟವಲ್ಲಿದೆ ಅಂತ ಈಗ ತಿಳಿಸ್ಕೊಟ್ಟು ಹೋಗ್ತೇನೆ, ಗಮನವಿಟ್ಟು ನೋಡ್ತಾ ಹೋಗಿ. ಗುರು ಸಂಚಾರದಲ್ಲಿ ಗುರುವು ಈ ಕನ್ಯಾ ರಾಶಿಯ 10ನೇ ಮನೆಗೆ ಪ್ರವೇಶಿಸ್ತಾನೆ ಸ್ನೇಹಿತರೆ. ಇದರಿಂದಾಗಿ ವೃತ್ತಿ ಬೆಳವಣಿಗೆ, ಸಾಧನೆಗಳು ಮತ್ತು ಸಾರ್ವಜನಿಕ ಇಮೇಜ್ ಮೇಲೆ ಕೇಂದ್ರೀಕರಿಸ್ತಾ ಹೋಗ್ತದೆ. 4ನೇ ಮನೆ ಅಂದರೆ ಭಾವನಾತ್ಮಕವಾದಂತಹ ಸ್ಥಿರತೆ, ಮತ್ತು 7ನೇ ಮನೆಯಲ್ಲಿ ಸಂಬಂಧಗಳ ಮತ್ತು ಪಾಲುದಾರಿಕೆ ಮನೆ ಮೇಲೆ ಅಧಿಪತಿಯಾಗಿರುವಂತಹ 10ನೇ ಮನೆಯಲ್ಲಿ ಗುರುವಿನ ಸ್ಥಾನವು ವೃತ್ತಿಪರ ಅಭಿವೃದ್ಧಿ ಮತ್ತು ನಾಯಕತ್ವದ ಪಾತ್ರಗಳು ಮತ್ತು ವಿಸ್ತೃತ ಸಾಮಾಜಿಕ ಸ್ಥಾನವನ್ನು ಒತ್ತಿ ಹೇಳ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದಾಗಿ ಈ ಸಂಚಾರವು ಈ ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ ವೃತ್ತಿ ಜೀವನದಲ್ಲಿ ಗುರಿಗಳನ್ನು ಜೋಡಿಸಲು, ಹಣಕಾಸುಗಳನ್ನು ಬುದ್ಧಿವಂತಿಕೆಯಿಂದ ನಿರ್ವಹಿಸಲು, ಅರ್ಥಪೂರ್ಣ ಸಂಬಂಧಗಳನ್ನು ಬೆಳೆಸಲು ಮತ್ತು ವೈವಾಹಿಕ ತೃಪ್ತಿಯನ್ನು ಪಡೆಯಲು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಈ ಸಂಚಾರದಿಂದ ಪ್ರಭಾವಿತರಾಗಿರುವಂತಹ ಪ್ರತಿಯೊಂದು ಅಂಶಗಳನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ, ಗಮನವಿಟ್ಟು ನೋಡ್ತಾ ಹೋಗಿ ಸ್ನೇಹಿತರೆ. ಇನ್ನು ಗುರು ಸಂಚಾರದ ಈ ಸಂದರ್ಭದಲ್ಲಿ ವೃತ್ತಿ ಮತ್ತು ವೃತ್ತಿಪರ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, 10ನೇ ಮನೆಯಲ್ಲಿ ಗುರುವು ವೃತ್ತಿ ಜೀವನದ ಪ್ರಗತಿಗೆ ಹೆಚ್ಚು ಶುಭಕಾರಕನಾಗಿರ್ತಾನೆ. ಕನ್ಯಾ ರಾಶಿಯ ಸ್ಥಳೀಯರು ಹೆಚ್ಚಿನ ಜವಾಬ್ದಾರಿಯನ್ನು ಬೇಡುವ ನಾಯಕತ್ವದ ಪಾತ್ರಗಳು ಅಥವಾ ಆ ಸ್ಥಾನದಲ್ಲಿ ತಮ್ಮನ್ನು ಕಂಡುಕೊಳ್ಬೋದಾಗಿದೆ ಸ್ನೇಹಿತರೆ. ಇದು ಕಠಿಣ ಪರಿಶ್ರಮಕ್ಕೆ ಪ್ರತಿಫಲ ನೀಡುವಂತಹ ಅವಧಿಯಾಗಿರಲಿದೆ. ಏಕೆಂದರೆ ಗುರುವಿನ ಪ್ರಭಾವವು ವೃತ್ತಿಪರ ಪ್ರಯತ್ನಗಳಿಗೆ ಸಾಕಷ್ಟು ಮನ್ನಣೆ ಮತ್ತು ಪ್ರಶಂಸೆಯನ್ನು ತರ್ತಾ ಹೋಗ್ತದೆ. ಬೋಧನೆ, ಸಲಹಾ, ನಿರ್ವಹಣೆ ಮತ್ತು ಸಾರ್ವಜನಿಕ ಸಂಪರ್ಕದಂತಹ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಈ ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ ಸಕಾರಾತ್ಮಕವಾದಂತಹ ಫಲಿತಾಂಶಗಳು ದೊರೆತಾ ಹೋಗ್ತದೆ. ಏಕೆಂದರೆ ಅವರ ಕೌಶಲ್ಯಗಳು ಮತ್ತು ಮನೆಯಲ್ಲಿ ಗುರುವಿನ ಶಕ್ತಿಯೊಂದಾಗಿ ಇದು ಬಹಳಷ್ಟು ಹೊಂದಿಕೆಯಾಗಿರ್ತದೆ. ಈ ಸಮಯದಲ್ಲಿ ನೆಟ್ವರ್ಕಿಂಗ್ ಮತ್ತು ವೃತ್ತಿಪರ ಜೀವನದ ಬಗ್ಗೆ ಹೇಳುತ್ತಾ ಹೋಗೋದಾದರೆ, ಗುರುವು ಪ್ರಭಾವಿ ಜನರೊಂದಿಗೆ ಸಂಪರ್ಕ ಸಾಧಿಸಲು ಬಹಳಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಈ ಕನ್ಯಾ ರಾಶಿಯವರು ಮಾರ್ಗದರ್ಶಕರೊಂದಿಗೆ ಸಂಪರ್ಕವನ್ನು ಸಾಧಿಸಲು, ಕಾರ್ಯಾಗಾರಗಳಿಗೆ ಹಾಜರಾಗಲು ಅಥವಾ ನೆಟ್ವರ್ಕಿಂಗ್ ಕಾರ್ಯಕ್ರಮಗಳನ್ನು ಭಾಗವಹಿಸಲು ಅವಕಾಶವನ್ನು ಹುಡುಕಬೇಕಾಗಿರ್ತದೆ ಸ್ನೇಹಿತರೆ. ಅಂತಹ ಪ್ರಯತ್ನಗಳು ನಿಮಗೆ ಹೊಸ ಬಾಗಿಲುಗಳನ್ನು ತೆರೆದು ಹೋಗ್ತದೆ. ಹಾಗೆ ಭವಿಷ್ಯದ ವೃತ್ತಿ ಜೀವನದ ಚಲನೆಗಳಿಗೆ ಅಗತ್ಯ ಪಾತ್ರವನ್ನು ವಹಿಸಬಹುದಂತಹ ಜನರಿಗೆ ಅವರನ್ನು ಸಾಕಷ್ಟು ಪರಿಚಯಿಸ್ತಾ ಹೋಗ್ತದೆ ಸ್ನೇಹಿತರೆ. ಈ ವೃತ್ತಿ ಜೀವನವನ್ನು ಬದಲಾಯಿಸುವ ಬಗ್ಗೆ ಯೋಚಿಸುವವರಿಗೆ ವೈಯಕ್ತಿಕವಾದಂತಹ ಮೌಲ್ಯಗಳು ಹಾಗೆ ದೀರ್ಘಕಾಲೀನ ಆಕಾಂಕ್ಷೆಗಳೊಂದಿಗೆ ತಮ್ಮ ವೃತ್ತಿ ಜೀವನವನ್ನು ಹೊಂದಿಸಲು ಇದು ಸಾಕಷ್ಟು ಅನುಕೂಲಕರವಾದಂತಹ ಸಮಯವಾಗಿರುತ್ತದೆ. ಗುರುವಿನ ಈ ಪ್ರಭಾವವು ವೃತ್ತಿ ಜೀವನದ ಪ್ರಗತಿಯನ್ನು ತರೋದ್ರ ಜೊತೆಗೆ ನಾಯಕತ್ವ ಮತ್ತು ಕಾರ್ಯತಂತ್ರದ ಪಾತ್ರಗಳಲ್ಲಿ ಸಾಕಷ್ಟು. ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಹಣಕಾಸು ಮತ್ತು ಸಂಪತ್ತಿನ ವಿಚಾರಕ್ಕೆ ಹೇಗಿರಲಿದೆ ಅಂತ ಕೇಳೋದಾದರೆ, 10ನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಈ ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ ಆರ್ಥಿಕ ಬೆಳವಣಿಗೆಗೆ ಸಾಕಷ್ಟು ಕಾರಣವಾಗ್ತಾ ಹೋಗ್ತದೆ. ಇದು ಮುಖ್ಯವಾಗಿ ವೃತ್ತಿ ಜೀವನದ ಸಾಧನೆಗಳಿಂದ ಪ್ರೇರೇಪಿತವಾಗಿರ್ತದೆ. ತಮ್ಮ ಕೆಲಸಕ್ಕೆ ಸಮರ್ಪಿತವಾದಂತಹ ಹೆಚ್ಚಿನ ಸಂಬಳ, ಬೋನಸ್ಗಳು ಅಥವಾ ಇತರ ರೀತಿಯ ಆರ್ಥಿಕ ಮನ್ನಣೆಗಳನ್ನು ನೀವು ನಿರೀಕ್ಷಿಸಬಹುದಾಗಿದೆ. ವ್ಯಾಪಾರ ಅಥವಾ ಸಲಹಾ ಪಾತ್ರಗಳನ್ನು ಕೆಲಸ ಮಾಡುವಂತಹ ಈ ಕನ್ಯಾ ರಾಶಿಯವರು ವೃತ್ತಿಪರ ಲಾಭಗಳಿಂದ ಹೆಚ್ಚಿನ ಗಳಿಕೆಯನ್ನು ಕಾಣಬಹುದಾಗಿದೆ. ಏಕೆಂದರೆ ಗುರುವು ಶಕ್ತಿಯ ಉತ್ತಮವಾಗಿ ಸಂಘಟಿತವಾದಂತಹ ಹಾಗೆ ವೃತ್ತಿ ಜೀವನದ ಗುರಿಗಳೊಂದಿಗೆ ಹೊಂದಿಕೆಯಾಗುವಂತಹ ಯೋಜನೆಗಳನ್ನು ಸಾಕಷ್ಟು ಬೆಂಬಲಿಸುವುದರಿಂದ ಇದರಿಂದ ಬಹಳಷ್ಟು ಆರ್ಥಿಕ ಬೆಳವಣಿಗೆಯನ್ನು ಕೂಡ ಕಾಣ್ತಾ ಹೋಗ್ತೀರಿ. ಶಿಸ್ತುಬದ್ಧವಾದಂತಹ ಬಜೆಟ್ ಮತ್ತು ಯೋಜನೆ ಅಗತ್ಯವಾಗಿರ್ತದೆ ಈ ಟೈಮ್ನಲ್ಲಿ. ಮನೆ ಒತ್ತಿ ಹೇಳ್ತದೆ ಸ್ನೇಹಿತರೆ, ಜವಾಬ್ದಾರಿಯನ್ನು ಈ ಟೈಮ್ನಲ್ಲಿ ನೀವು ಕಾಪಾಡಬೇಕಾಗಿರ್ತದೆ. ಅದರಿಂದ ಕನ್ಯಾ ರಾಶಿಯವರು ಸಂಪತ್ತು ನಿರ್ವಹಣೆಗೆ ರಚನಾತ್ಮಕವಾದಂತಹ ವಿಧಾನವನ್ನು ಅಳವಡಿಸಿಕೊಳ್ಳುವುದು ಬಹಳ ಒಳ್ಳೆಯದಾಗಿರುತ್ತದೆ. ಹಣಕಾಸು ಸಲಹೆಗಾರರು ಅಥವಾ ಹೂಡಿಕೆ ಯೋಜಕರು ಅಮೂಲ್ಯವಾದಂತಹ ಮಾರ್ಗದರ್ಶನವನ್ನು ನಿಮಗೆ ನೀಡಬಹುದು. ವಿಶೇಷವಾಗಿ ದೀರ್ಘಕಾಲೀನ ಯೋಜನೆಗಳಿಗಾಗಿ ಸ್ಥಿರವಾದ ಆದಾಯವನ್ನು ನೀಡುವಂತಹ ಭವಿಷ್ಯದ ಆರ್ಥಿಕ ಗುರಿಗಳೊಂದಿಗೆ ಹೊಂದಿಕೆಯಾಗುವಂತಹ
ಹೂಡಿಕೆಗಳನ್ನು ಪರಿಗಣಿಸಲು ಇದು ಸೂಕ್ತವಾದಂತಹ ಸಮಯವಾಗಿರುತ್ತದೆ ಸ್ನೇಹಿತರೆ. ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಿಮ್ಮ ಸಂಬಂಧಗಳು ಮತ್ತು ಕುಟುಂಬ ಜೀವನ ಹೇಗಿರಲಿದೆ ಅಂತ ಕೇಳೋದಾದರೆ, ಕನ್ಯಾ ರಾಶಿಯವರಿಗೆ 10ನೇ ಮನೆಯಲ್ಲಿ ಗುರುವಿನ ಪ್ರಭಾವವು ಸಮತೋಲಿತವಾದಂತಹ ಸಂಬಂಧಗಳು ಹಾಗೆ ಸಕಾರಾತ್ಮಕ ಕುಟುಂಬ ಚಲನಶೀಲತೆಯನ್ನು ಬೆಂಬಲಿಸ್ತಾ ಹೋಗ್ತದೆ ಸ್ನೇಹಿತರೆ. ಈ ಅವಧಿಯು ವೈಯಕ್ತಿಕ ಮತ್ತು ವೃತ್ತಿಪರ ಸಂಬಂಧಗಳಲ್ಲಿ ಮುಕ್ತ ಸಂವಹನ ಮತ್ತು ಪರಸ್ಪರ ಗೌರವವನ್ನು ಒತ್ತಿ ಹೇಳ್ತಾ ಹೋಗ್ತದೆ. ಈ ಕನ್ಯಾ ರಾಶಿಯ ವ್ಯಕ್ತಿಗಳು ಹಂಚಿಕೆಯ ಗುರಿಗಳು ಮತ್ತು ಕುಟುಂಬ ಬಂಧಗಳನ್ನು ಪೋಷಿಸಲು ಗುರು ಪ್ರೋತ್ಸಾಹಿಸುವುದರಿಂದಾಗಿ ಈ ಕುಟುಂಬ ಸಂವಹನಗಳು ಸಾಮರಸ್ಯದಿಂದ ಕೂಡಿರುತ್ತದೆ ಸ್ನೇಹಿತರೆ. ಕುಟುಂಬ ಜೀವನದಲ್ಲಿ ಸ್ಥಿರತೆ ಮತ್ತು ಭದ್ರತೆಯ ಬಲವಾದ ಅರ್ಥವಿರುತ್ತದೆ. ಗುರುವಿನ ಪ್ರಭಾವವು ನಿಮ್ಮ ಸಾಮರಸ್ಯದ ವಾತಾವರಣವನ್ನು ನಿಮ್ಮ ಮನೆಯಲ್ಲಿ ತಂದೊಡ್ಡುತ್ತದೆ ಸ್ನೇಹಿತರೆ. ಇದರಿಂದಾಗಿ ಪ್ರಣಯ ಸಂಬಂಧಗಳಲ್ಲಿ ಈ ಸಂಚಾರವು ಈ ಕನ್ಯಾ ರಾಶಿಯ ವ್ಯಕ್ತಿಗಳಲ್ಲಿ ಸಾಮಾನ್ಯ ಗುರಿಗಳನ್ನು ಸ್ಥಾಪಿಸಲು ಮತ್ತು ನಂಬಿಕೆ ಮತ್ತು ತಿಳುವಳಿಕೆ ಮೇಲೆ ಕೇಂದ್ರೀಕರಿಸಲು ಸಾಕಷ್ಟು ಪ್ರೋತ್ಸಾಹಿಸ್ತಾ ಹೋಗ್ತದೆ. ಬದ್ಧ ಸಂಬಂಧಗಳಲ್ಲಿರುವವರಿಗೆ ಸ್ಥಿರತೆಯನ್ನು ಅನುಭವಿಸ್ತಾ ಹೋಗ್ತಾರೆ. ಭವಿಷ್ಯದ ಯೋಜನೆಗಳ ಬಗ್ಗೆ ಮುಕ್ತ ಚರ್ಚೆಗಳು ಪಾಲುದಾರರನ್ನು ಹತ್ತಿರ ತರ್ತಾ ಹೋಗ್ತದೆ ಸ್ನೇಹಿತರೆ. ಇಷ್ಟವಾದಂತಹ ಸಂವಹನ ಹಾಗೆ ಸಾಮಾನ್ಯ ಗುರಿಗಳಿಂದ ಪ್ರಣಯ ಸಂಬಂಧಗಳು ಪ್ರಯೋಜನವನ್ನು ಪಡಿತಾ ಹೋಗ್ತದೆ. ಒಂದೇ ರೀತಿಯ ಮೌಲ್ಯಗಳನ್ನು ಹಂಚಿಕೊಳ್ಳುವಂತಹ ಸ್ನೇಹಿತರೊಂದಿಗೆ ಸಕಾರಾತ್ಮಕವಾದಂತಹ ಸಾಮಾಜಿಕ ಸಂವಹನವನ್ನು ಕೂಡ ನೀವು ನಡೆಸಬಹುದಾಗಿದೆ ಸ್ನೇಹಿತರೆ. ಇನ್ನು ಗುರು ಸಂಚಾರದ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯ ಮತ್ತು ಸ್ವಾಸ್ಥ್ಯ ಹೇಗಿರಲಿದೆ ಅಂತ ಕೇಳೋದಾದರೆ, ಈ ಕನ್ಯಾ ರಾಶಿಯ 10ನೇ ಮನೆಯಲ್ಲಿ ಗುರು ಇರೋದರಿಂದಾಗಿ ವಿಶೇಷವಾಗಿ ಅವರು ಹೆಚ್ಚಿನ ಜವಾಬ್ದಾರಿಗಳನ್ನು ವಹಿಸಬೇಕಾಗಿರ್ತದೆ ಸ್ನೇಹಿತರೆ. ಅವರು ಒಟ್ಟಾರೆ ಆರೋಗ್ಯ ಮತ್ತು ಯೋಗಕ್ಷೇಮವು ಸುಧಾರಿಸ್ತಾ ಹೋಗ್ತದೆ. ನಿಯಮಿತವಾಗಿ ದೈಹಿಕ ಚಟುವಟಿಕೆ ಮತ್ತು ಸಮತೋಲಿತ ಜೀವನ ಶೈಲಿಯು ನಿಮಗೆ ಈ ಕನ್ಯಾ ರಾಶಿಯವರಿಗೆ ಸಂಚಾರದ ಉದ್ದಕ್ಕೂ ಶಕ್ತಿ ಮತ್ತು ಸಹಿಷ್ಣುತೆಯನ್ನು ಕಾಪಾಡಿಕೊಳ್ಳಲು ಬಹಳಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತದೆ. ಈ ಟೈಮ್ನಲ್ಲಿ ಯೋಗ, ಈಜು ಅಥವಾ ಇನ್ನೂ ಅನೇಕ ಚಟುವಟಿಕೆಗಳನ್ನು ಮಾಡೋದ್ರಿಂದ ನಿಮ್ಮ ದೇಹವು ಕೂಡ ರಿಲ್ಯಾಕ್ಸ್ ಆಗ್ತಾ ಹೋಗ್ತದೆ. ಇದರಿಂದ ನಿಮ್ಮ ಮನಸ್ಸು ಕೂಡ ಶಾಂತಿಯನ್ನು ಕಾಣ್ತಾ ಹೋಗ್ತದೆ ಸ್ನೇಹಿತರೆ. ಮಾನಸಿಕವಾದಂತಹ ಯೋಗಕ್ಷೇಮವು ಅಷ್ಟೇ ಮುಖ್ಯವಾಗಿರ್ತದೆ. ಏಕೆಂದರೆ ಗುರುವಿನ ಪ್ರಭಾವವು ಸಮತೋಲನ ಮತ್ತು ಸಮಾಧಾನತೆಯನ್ನು ಪ್ರೋತ್ಸಾಹಿಸೋದ್ರಿಂದಾಗಿ ಈ ಕನ್ಯಾ ರಾಶಿಯ ವ್ಯಕ್ತಿಗಳು ಮಾನಸಿಕ ಸ್ಪಷ್ಟತೆಯನ್ನು ಕಾಪಾಡಿಕೊಳ್ಳಲು ಧ್ಯಾನ, ಸಾವಧಾನತೆ ಅಥವಾ ದಿನಚರಿಯಲ್ಲಿ ಬರೆಯುವಂತಹ ಅಭ್ಯಾಸಗಳನ್ನು ತಮ್ಮ ದಿನಚರಿಯಲ್ಲಿ ಸೇರಿಸಿಕೊಳ್ಳುವುದು ಬಹಳ ಉತ್ತಮವಾಗಿರ್ತದೆ ಸ್ನೇಹಿತರೆ. ಹೆಚ್ಚಿನ ಜವಾಬ್ದಾರಿಗಳು ನಿಮಗೆ ಒತ್ತಡಕ್ಕೆ ಕಾರಣವಾಗ್ಬೋದು. ಅದರಿಂದ ಭಾವನಾತ್ಮಕ ಸಮತೋಲನವನ್ನು ಕಾಪಾಡಿಕೊಳ್ಳಲು ವಿಶ್ರಾಂತಿ ತಂತ್ರಗಳನ್ನು ಅಳವಡಿಸಿಕೊಳ್ಳುವುದು ಅಗತ್ಯತೆ ಇರ್ತದೆ ಸ್ನೇಹಿತರೆ. ನಿದ್ರೆ, ಸಮತೋಲಿತವಾದಂತಹ ಪೋಷಣೆ ಹಾಗೆ ಸ್ವಾಹಾರೈಕೆ ದಿನಚರಿಗಳಲ್ಲಿ ಆದ್ಯತೆಯನ್ನು ನೀಡ್ತಾ ಹೋಗ್ತದೆ. ಈ ಅವಧಿಯು ಬೇಡಿಕೆಗಳನ್ನು ನಿರ್ವಹಿಸುವಲ್ಲಿ ಈ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಗುರು ಸಂಚಾರದ ಈ ಸಂದರ್ಭದಲ್ಲಿ ಈ ಕನ್ಯಾ ರಾಶಿಯವರಿಗೆ ಶಿಕ್ಷಣ ಮತ್ತು ಕಲಿಕೆಯ ವಿಚಾರದ ಬಗ್ಗೆ ಹೇಳ್ತಾ ಹೋಗೋದಾದರೆ, ವಿದ್ಯಾರ್ಥಿಗಳು ಮತ್ತು ವೃತ್ತಿಪರರಿಗೆ 10ನೇ ಮನೆಯಲ್ಲಿ ಗುರುವಿನ ಸಂಚಾರವು ಬೌದ್ಧಿಕ ಅನ್ವೇಷಣೆಗಳು ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಸಾಕಷ್ಟು ಅನುಕೂಲಕರವಾಗಿದೆ ಸ್ನೇಹಿತರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಪ್ರಮಾಣೀಕರಣಗಳು ಅಥವಾ ಉನ್ನತ ಅಧ್ಯಯನಗಳಿಗಾಗಿ ತಯಾರಿ ನಡೆಸುವಂತಹ ವಿದ್ಯಾರ್ಥಿಗಳಿಗೆ ಈ ಅವಧಿಯು ಬಹಳಷ್ಟು ಅನುಕೂಲಕರವಾಗಿರುತ್ತೆ. ಏಕೆಂದರೆ ಗುರುವು ನಿಮ್ಮ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿಯನ್ನು ಹೆಚ್ಚಿಸುವುದರ ಜೊತೆಗೆ ಈ ಸಂಚಾರವು ರಚನಾತ್ಮಕ ಕಲಿಕೆ ಮತ್ತು ಶಿಸ್ತುಬದ್ಧ ಅಧ್ಯಯನಕ್ಕೆ ಸೂಕ್ತ ಸಮಯವಾಗಿದ್ದು, ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಉತ್ತಮ ಸಾಧನೆಯನ್ನು ಮಾಡಲು ಇದು ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಸ್ನೇಹಿತರೆ. ತಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಲು ಬಯಸುವಂತಹ ವೃತ್ತಿಪರರಿಗೆ ಈ ಸಂಚಾರವು ಪ್ರಯೋಜನವನ್ನು ನೀಡ್ತಾ ಹೋಗ್ತದೆ. ನಾಯಕತ್ವ ನಿರ್ವಹಣೆ ಅಥವಾ ಸಂವಹನಕ್ಕೆ ಸಂಬಂಧಪಟ್ಟಂತಹ ಕೋರ್ಸ್ಗಳನ್ನು ತೆಗೆದುಕೊಳ್ಳುವವರಿಗೆ ಸಕಾರಾತ್ಮಕವಾದಂತಹ ಫಲಿತಾಂಶಗಳು ಕೂಡ ದೊರೆತು ಹೋಗ್ತದೆ ಸ್ನೇಹಿತರೆ. ಏಕೆಂದರೆ ಗುರುವು ವೃತ್ತಿ ಜೀವನದ ಗುರಿಗಳಿಗೆ ಹೊಂದಿಕೆಯಾಗುವಂತಹ ಕ್ಷೇತ್ರಗಳನ್ನು ಬೆಂಬಲಿಸ್ತಾ ಹೋಗ್ತಾರೆ ಸ್ನೇಹಿತರೆ. ಈ ಕನ್ಯಾ ರಾಶಿಯವರಿಗೆ ವೈಯಕ್ತಿಕ ಮತ್ತು ವೃತ್ತಿಪರ ಸಾಮರ್ಥ್ಯಗಳನ್ನು ನಿರ್ವಹಿಸುವಂತಹ ಕಲಿಕೆಯ ಅವಕಾಶಗಳನ್ನು ಅನುಸರಿಸಲು ಬಹಳಷ್ಟು ಪ್ರೋತ್ಸಾಹಿಸಲಾಗ್ತದೆ ಸ್ನೇಹಿತರೆ. ಏಕೆಂದರೆ ಈ ಅವಧಿಯು ಪಡೆದ ಜ್ಞಾನವನ್ನು ಶಾಶ್ವತವಾಗಿ ಪರಿಣಾಮವನ್ನು ಬೀರ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ 2025 ಮತ್ತು 2026ರಲ್ಲಿ ನಿಮ್ಮ ವ್ಯಾಪಾರ ಭವಿಷ್ಯ ಮತ್ತು ಬೆಳವಣಿಗೆ ಹೇಗಿರಲಿದೆ ಅಂತ ಕೇಳೋದಾದರೆ, ಈ ಕನ್ಯಾ ರಾಶಿಯ ಉದ್ಯಮಿಗಳು ಮತ್ತು ವ್ಯಾಪಾರ ಮಾಲೀಕರಿಗೆ 10ನೇ ಮನೆಯಲ್ಲಿ ಗುರುವಿನ ಬೆಳವಣಿಗೆಯ ಅವಕಾಶಗಳನ್ನು ನೀಡ್ತಾ ಹೋಗ್ತದೆ ಸ್ನೇಹಿತರೆ. ವಿಶೇಷವಾಗಿ ಸ್ಥಿರತೆ, ಗುಣಮಟ್ಟ ಮತ್ತು ಗ್ರಾಹಕರ ನಂಬಿಕೆಯ ಮೇಲೆ ಕೇಂದ್ರೀಕರಿಸುವ ವ್ಯವಹಾರಗಳಲ್ಲಿ ಈ ಕನ್ಯಾ ರಾಶಿಯವರು ಗುಣಮಟ್ಟ ಮತ್ತು ವಿಶ್ವಾಸಾರ್ಹತೆಗೆ ಒತ್ತು ನೀಡುವಂತಹ ದೀರ್ಘಾವಧಿಯ ಗುರಿಗಳೊಂದಿಗೆ ಹೊಂದಿಕೆಯಾಗುವಂತಹ ಯೋಜನೆಗಳ ಮೇಲೆ ಗಮನ ಹರಿಸಬೇಕಾಗಿರ್ತದೆ ಸ್ನೇಹಿತರೆ. ಈ ಮೌಲ್ಯಗಳನ್ನು ಎತ್ತಿ ತೋರಿಸುವಂತಹ ಬ್ರ್ಯಾಂಡಿಂಗ್ ಪ್ರಯತ್ನಗಳು ಗ್ರಾಹಕರನ್ನು ಆಕರ್ಷಿಸ್ತಾ ಹೋಗ್ತದೆ. ಇದರ ಜೊತೆಗೆ ಬಲವಾದ ಖ್ಯಾತಿಯನ್ನು ನಿರ್ಮಿಸಲು ಇದು ನಿಮಗೆ ಸಹಾಯವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ.
ಈ ಟೈಮ್ನಲ್ಲಿ ಕಾರ್ಯತಂತ್ರದ ಪಾಲುದಾರಿಕೆಗಳು ಮತ್ತು ಮೈತ್ರಿಗಳು ಮಾರುಕಟ್ಟೆ ವ್ಯಾಪ್ತಿ ಮತ್ತು ಖ್ಯಾತಿಯನ್ನೇ ಹೆಚ್ಚಿಸ್ತಾ ಹೋಗ್ತದೆ ಸ್ನೇಹಿತರೆ. ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಆತ್ಮಶೋಧನೆ ಹೇಗಿರಲಿದೆ ಅಂತ ಕೇಳಿದರೆ, ಗುರುವಿನ ಪ್ರಭಾವವು ಈ ಕನ್ಯಾ ರಾಶಿಯ ವ್ಯಕ್ತಿಗಳಿಗೆ ಆಧ್ಯಾತ್ಮಿಕವಾದಂತಹ ಬೆಳವಣಿಗೆ ಮತ್ತು ಸ್ವಯಂ ಅನ್ವೇಷಣೆಯನ್ನು ಮುಂದುವರಿಸಲು ಸಾಕಷ್ಟು ಪ್ರೋತ್ಸಾಹವನ್ನು ಮಾಡ್ತಾ ಹೋಗ್ತದೆ ಸ್ನೇಹಿತರೆ. ನಿಮ್ಮ ಕ್ರಿಯೆಗಳನ್ನು ವೈಯಕ್ತಿಕ ಮೌಲ್ಯದೊಂದಿಗೆ ಜೋಡಿಸಬಹುದಾಗಿದೆ. ಮಾನಸಿಕವಾದಂತಹ ಸ್ಪಷ್ಟತೆ, ಸಮತೋಲನ ಮತ್ತು ಸ್ವಯಂ ಅರಿವನ್ನು ಉತ್ತೇಜಿಸುವಂತಹ ಅಭ್ಯಾಸಗಳನ್ನು ಅನ್ವೇಷಿಸಲು ಈ ಅವಧಿಯು ಅನುಕೂಲಕರವಾಗಿರ್ತದೆ ಸ್ನೇಹಿತರೆ. ಈ ಕನ್ಯಾ ರಾಶಿಯವರು ನೀವು ಧ್ಯಾನ, ಪ್ರಕೃತಿಯಲ್ಲಿ ಸಮಯ ಕಳೆಯುವಂತಹ ಚಟುವಟಿಕೆಗಳತ್ತ ಆಕರ್ಷಿತರಾಗಬಹುದು, ಏಕೆಂದರೆ ಈ ಅಭ್ಯಾಸಗಳು ನಿಮಗೆ ಶಾಂತಿ ಮತ್ತು ಆಂತರಿಕ ಸ್ಪಷ್ಟತೆಯನ್ನು ಭಾವನೆಯನ್ನು ನೀಡ್ತಾ ಹೋಗ್ತದೆ. ಈ ಸಂಚಾರವು ಈ ಕನ್ಯಾ ರಾಶಿಯ ವ್ಯಕ್ತಿಗಳನ್ನು ಸಮುದಾಯದ ಒಳಗೊಳ್ಳುವಿಕೆ ಹಾಗೆ ಸ್ವಯಂ ಸೇವಕ ಕೆಲಸದ ಮೂಲಕ ತೃಪ್ತಿಯನ್ನು ಪಡೆಯಲು ಪ್ರೇರೇಪಿಸಬಹುದು ಸ್ನೇಹಿತರೆ. ಏಕೆಂದರೆ 10ನೇ ಮನೆಯು ಉದ್ದೇಶಪೂರ್ವಕ ಕ್ರಿಯೆಗಳಿಗೆ ಸಾಕಷ್ಟು ಒತ್ತು ನೀಡೋದ್ರಿಂದಾಗಿ ಈ ವೈಯಕ್ತಿಕ ಮಹತ್ವಾಕಾಂಕ್ಷೆಗಳನ್ನು ವಿಶಾಲ ಸಮುದಾಯದ ಪ್ರಜ್ಞೆಯೊಂದಿಗೆ ಜೋಡಿಸುವುದರಿಂದ ಆಂತರಿಕ ಬೆಳವಣಿಗೆಯು ಮತ್ತು ತೃಪ್ತಿಯನ್ನು ನೀವು ಬೆಳೆಸಬಹುದಾಗಿದೆ. ಇನ್ನು ಈ ಕನ್ಯಾ ರಾಶಿಗೆ ಸೇರಿದ ಜನರಿಗೆ ನಾವು ನೀಡುವಂತಹ ಸರಳ ಪರಿಹಾರಗಳೇನು ಅಂತ ಕೇಳ್ತಾ ಇದ್ರೆ ಸ್ನೇಹಿತರೆ, ಗುರು ಸಂಚಾರದ ಈ ಸಂದರ್ಭದಲ್ಲಿ ನೀವು ಸಕಾರಾತ್ಮಕವಾದಂತಹ ಪರಿಣಾಮಗಳನ್ನು ಹೆಚ್ಚಿಸಲು ಕನ್ಯಾ ರಾಶಿಯವರು ನಾವು ತಿಳಿಸ್ಕೊಡುವಂತಹ ಈ ಸರಳ ಪರಿಹಾರವನ್ನು ಮಾಡ್ತಾ ಹೋಗಿ ಸ್ನೇಹಿತರೆ. ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸಲು ಮತ್ತು ಗುರುಗ್ರಹದ ಪ್ರಯೋಜನಕಾರಿ ಶಕ್ತಿಯನ್ನು ಆಕರ್ಷಿಸಲು ನಿಮ್ಮಲ್ಲಿ ನಿಮ್ಮ ಸಕಾರಾತ್ಮಕ ದೃಢೀಕರಣದೊಂದಿಗೆ ಪ್ರತಿದಿನವನ್ನು ಪ್ರಾರಂಭಿಸಿ ಸ್ನೇಹಿತರೆ. ಒಳ್ಳೆಯ ರೀತಿಯಲ್ಲಿ ಆ ದಿನವನ್ನು ಪ್ರಾರಂಭ ಮಾಡಿ ಸ್ನೇಹಿತರೆ. ಹಾಗೆ ಪ್ರತಿ ಗುರುವಾರದಂದು ಆ ಗುರು ದೇವರ ಜಪವನ್ನು ಮಾಡಿ ಸ್ನೇಹಿತರೆ. ಹಾಗೆಯೇ ಲಕ್ಷ್ಮೀನಾರಾಯಣ ದೇವರನ್ನು ಪ್ರಾರ್ಥಿಸಿ ಸ್ನೇಹಿತರೆ. ಇದನ್ನು ಮಾಡುವುದರಿಂದಾಗಿ ವೃತ್ತಿಪರ ಕ್ಷೇತ್ರಗಳಲ್ಲಿ ಸಮೃದ್ಧಿ ಮತ್ತು ಸಮತೋಲನ ಮತ್ತು ಯಶಸ್ಸು ಕೂಡ ನಿಮಗೆ ಸಿಗ್ತಾ ಹೋಗ್ತದೆ. 10ನೇ ಮನೆಯಲ್ಲಿನ ಗುರುವಿನ ಪ್ರಭಾವವು ಕೂಡ ನಿಮಗೆ ಹೆಚ್ಚಾಗ್ತಾ ಹೋಗ್ತದೆ. ಗುರುವಿನ ಬೆಂಬಲ ಶಕ್ತಿಗಳನ್ನು ಇನ್ನಷ್ಟು ಬಲಪಡಿಸಲು, ಸ್ಪಷ್ಟತೆ, ಶಾಂತಿ ಮತ್ತು ಯಶಸ್ಸನ್ನು ಬೆಳೆಸಲು ಪ್ರತಿದಿನ ಗುರುವಾರದಂದು ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಪಠಿಸಿ ಸ್ನೇಹಿತರೆ. ಹಾಗೆಯೇ ನಿಮ್ಮ ಕೈಲಾದರೆ ಬಡವರಿಗೆ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಿ ಸ್ನೇಹಿತರೆ. ಅದರ ಜೊತೆಗೆ ಪ್ರತಿ ಶನಿವಾರ ಶನಿದೇವರ ಜಪವನ್ನು ಮಾಡಿ, ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾದಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಹಚ್ಚೋದ್ರಿಂದ ಆ ಶನಿದೇವರ ಕೃಪಕಟಾಕ್ಷವು ನಿಮಗೆ ಲಭ್ಯವಾಗ್ತದೆ. ಶನಿದೇವರ ನಕಾರಾತ್ಮಕ ಬಲವು ಕೂಡ ನಿಮಗೆ ಸಿಗುತ್ತದೆ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಅನುಸರಿಸಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೀವೇ ಗಮನಿಸ್ತಾ ಹೋಗ್ತೀರಿ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಮತ್ತು ಗುರುವೇ ನಮಃ ಎಂಬ ಕಮೆಂಟ್ನನ್ನು ಮಾಡಿ ಸ್ನೇಹಿತರೆ. ಆ ಶನಿದೇವರು ಮತ್ತು ಗುರುದೇವರು ನಿಮಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.